ಚಿತ್ತಾಪುರದಲ್ಲಿ ನೋಡಿ ಮತ್ತೊಂದು ಕಡೆ ಪಥಸಂಚಲನದ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾನೆ ಇದೆ. ಕಾರಣ ನಾಳೆ RSS ನ ಮುಖಂಡರು ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರನ್ನ ಮಾತ್ರ ಇಲ್ಲಿ AG ಅವರು ಮೀಟಿಂಗಿಗೆ ಕರೆದಿದ್ದಾರೆ. ಆದ್ರೆ ಭೀಮಾರ್ಮಿಯನ್ನ ಕರೆದಿಲ್ಲ. ಈ ಮೂಲಕ ತಾರಕಕ್ಕೇರ್ತಾ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ. ಅವತ್ತಿನ ದಿನವೇ ಭೀಮಾರ್ಮಿ ಕೂಡ ಪರೇಡ್ ಅನ್ನು ನಡೆಸುತ್ತೆ. ಭೀಮಾರ್ಮಿ ಯುವ ಘಟಕ ರಾಜ್ಯಾಧ್ಯಕ್ಷ ಸಂತೋಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆಯ ಶಾಂತಿ ಸಭೆಗೆ ಭೀಮಾರ್ಮಿಗೆ ಆಹ್ವಾನವಿಲ್ಲ, RSS ಅರ್ಜಿದಾರರಿಗೆ ಮಾತ್ರ ಆಹ್ವಾನವೆಂದು DC ಅವರು ಹೇಳಿದ್ದಾರೆ. ಆದ್ರೆ ನಾವು ಅವತ್ತೇ ಮಾಡ್ತೀವಿ ಅಂತೇಳಿ ಭೀಮಾರ್ಮಿ ಕೂಡ ಹೇಳ್ತಾ ಇದೆ. ಆ ಮೂಲಕ ಪಥಸಂಚಲನದ ಪೆರೇಡ್ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ RSS ಮತ್ತು ಭೀಮಾರ್ಮಿ ನಡುವೆ. ನಮಗೆ ಕರೆದಿಲ್ಲ ಸರ್ ಅವರು. ಬೆಂಗಳೂರು ಏನು AG ಅವ್ರ ನೇತೃತ್ವದಲ್ಲಿ ಏನು ಶಾಂತಿ ಸಭೆ ಅದ ಅದು RSS ಪೆಟಿಷನರ್ ಅವರಿಗೆ ಮಾತ್ರ ಕರೆದಿದೆ ಅಂತ DC ಅವ್ರು ನಮಗೆ ಹೇಳಿದ್ದ. ಸೊ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇಲ್ಲ ಶಾಂತಿ ಸಭೆಗೆ. ಈಗ ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಏನು ಶಾಂತಿ ಸಭೆ ಗುಲ್ಬರ್ಗದಲ್ಲಿ ಆಯ್ತು ಸರ್, ಆ ಶಾಂತಿ ಸಭೆಗೆ ಮೂಲ RSSನ ಪೆಟಿಷನರ್ ಬಂದಿದ್ದಿಲ್ಲ. ಹಾಗಾಗಿಬಿಟ್ಟು ನಾವು ಅವ್ರಿಗೆ ಕರೆದೇವು ಅಂತ DC ಮೇಡಮ್ ಅವ್ರು ನಮಗೆ ಹೇಳೋದು, ಅವರೊಬ್ಬರಿಗೆ ಕರಿತೀವಂತ. ಈಗ ಮುಂದೆ ಸರ್ ನಮ್ಮದು ಏನು 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆ ಆಗ್ತದೆ ಸರ್, AG ಮತ್ತು RSSನವರ ನಡುವೆ. ಅದಾದ ನಂತರ ಅವರು 6ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಸರ್ ಅವ್ರ ನೇತೃತ್ವದಲ್ಲಿ. ಸೊ ಹಾಗಾಗಿಬಿಟ್ಟು 7ನೇ ತಾರೀಕು ಏನು ಹೇರಿಂಗ್ ಆಗುತ್ತೆ, ಆ ಹೇರಿಂಗ್ ದಿನ ಯಾವ ದಿನ ಅವರಿಗೆ ಪಥಸಂಚಲನ ಮಾಡೋಕ್ಕೆ RSSನವರಿಗೆ ಅನುಮತಿ ಕೊಡ್ತಾರೆ, ಅದೇ ದಿನ ನಾವು ಭೀಮಾರ್ಮಿ ಅವ್ರು ಪಥಸಂಚಲನ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ. ನಮಗೆ ಕರೆದಿಲ್ಲ ಸರ್ ಅವರು. ಬೆಂಗಳೂರು ಏನು AG ಅವ್ರ ನೇತೃತ್ವದಲ್ಲಿ ಏನು ಶಾಂತಿ ಸಭೆ ಅದ ಅದು RSS ಪೆಟಿಷನರ್ ಅವರಿಗೆ ಮಾತ್ರ ಕರೆದಿದೆ ಅಂತ DC ಅವ್ರು ನಮಗೆ ಹೇಳಿದ್ದ. ಸೊ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇಲ್ಲ ಶಾಂತಿ ಸಭೆಗೆ. ಈಗ ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಏನು ಶಾಂತಿ ಸಭೆ ಗುಲ್ಬರ್ಗದಲ್ಲಿ ಆಯ್ತು ಸರ್, ಆ ಶಾಂತಿ ಸಭೆಗೆ ಮೂಲ RSSನ ಪೆಟಿಷನರ್ ಬಂದಿದ್ದಿಲ್ಲ. ಹಾಗಾಗಿಬಿಟ್ಟು ನಾವು ಅವ್ರಿಗೆ ಕರೆದೇವು ಅಂತ DC ಮೇಡಮ್ ಅವ್ರು ನಮಗೆ ಹೇಳೋದು, ಅವರೊಬ್ಬರಿಗೆ ಕರಿತೀವಂತ. ಈಗ ಮುಂದೆ ಸರ್ ನಮ್ಮದು ಏನು 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆ ಆಗ್ತದೆ ಸರ್, AG ಮತ್ತು RSSನವರ ನಡುವೆ. ಅದಾದ ನಂತರ ಅವರು 6ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಸರ್ ಅವ್ರ ನೇತೃತ್ವದಲ್ಲಿ. ಸೊ ಹಾಗಾಗಿಬಿಟ್ಟು 7ನೇ ತಾರೀಕು ಏನು ಹೇರಿಂಗ್ ಆಗುತ್ತೆ, ಆ ಹೇರಿಂಗ್ ದಿನ ಯಾವ ದಿನ ಅವರಿಗೆ ಪಥಸಂಚಲನ ಮಾಡೋಕ್ಕೆ RSSನವರಿಗೆ ಅನುಮತಿ ಕೊಡ್ತಾರೆ, ಅದೇ ದಿನ ನಾವು ಚಿತ್ತಾಪುರದಲ್ಲಿ ನೋಡಿ ಮತ್ತೊಂದು ಕಡೆ ಪಥಸಂಚಲನದ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾನೆ ಇದೆ. ಕಾರಣ ನಾಳೆ RSS ನ ಮುಖಂಡರು ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರನ್ನ ಮಾತ್ರ ಇಲ್ಲಿ AG ಅವರು ಮೀಟಿಂಗಿಗೆ ಕರೆದಿದ್ದಾರೆ. ಆದ್ರೆ ಭೀಮಾರ್ಮಿಯನ್ನ ಕರೆದಿಲ್ಲ. ಈ ಮೂಲಕ ತಾರಕಕ್ಕೇರ್ತಾ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ. ಅವತ್ತಿನ ದಿನವೇ ಭೀಮಾರ್ಮಿ ಕೂಡ ಪರೇಡ್ ಅನ್ನು ನಡೆಸುತ್ತೆ. ಭೀಮಾರ್ಮಿ ಯುವ ಘಟಕ ರಾಜ್ಯಾಧ್ಯಕ್ಷ ಸಂತೋಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆಯ ಶಾಂತಿ ಸಭೆಗೆ ಭೀಮಾರ್ಮಿಗೆ ಆಹ್ವಾನವಿಲ್ಲ, RSS ಅರ್ಜಿದಾರರಿಗೆ ಮಾತ್ರ ಆಹ್ವಾನವೆಂದು DC ಅವರು ಹೇಳಿದ್ದಾರೆ. ಆದ್ರೆ ನಾವು ಅವತ್ತೇ ಮಾಡ್ತೀವಿ ಅಂತೇಳಿ ಭೀಮಾರ್ಮಿ ಕೂಡ ಹೇಳ್ತಾ ಇದೆ. ಆ ಮೂಲಕ ಪಥಸಂಚಲನದ ಪೆರೇಡ್ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ RSS ಮತ್ತು ಭೀಮಾರ್ಮಿ ನಡುವೆ. ನಮಗೆ ಕರೆದಿಲ್ಲ ಸರ್ ಅವರು. ಬೆಂಗಳೂರು ಏನು AG ಅವ್ರ ನೇತೃತ್ವದಲ್ಲಿ ಏನು ಶಾಂತಿ ಸಭೆ ಅದ ಅದು RSS ಪೆಟಿಷನರ್ ಅವರಿಗೆ ಮಾತ್ರ ಕರೆದಿದೆ ಅಂತ DC ಅವ್ರು ನಮಗೆ ಹೇಳಿದ್ದ. ಸೊ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇಲ್ಲ ಶಾಂತಿ ಸಭೆಗೆ. ಈಗ ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಏನು ಶಾಂತಿ ಸಭೆ ಗುಲ್ಬರ್ಗದಲ್ಲಿ ಆಯ್ತು ಸರ್, ಆ ಶಾಂತಿ ಸಭೆಗೆ ಮೂಲ RSSನ ಪೆಟಿಷನರ್ ಬಂದಿದ್ದಿಲ್ಲ. ಹಾಗಾಗಿಬಿಟ್ಟು ನಾವು ಅವ್ರಿಗೆ ಕರೆದೇವು ಅಂತ DC ಮೇಡಮ್ ಅವ್ರು ನಮಗೆ ಹೇಳೋದು, ಅವರೊಬ್ಬರಿಗೆ ಕರಿತೀವಂತ. ಈಗ ಮುಂದೆ ಸರ್ ನಮ್ಮದು ಏನು 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆ ಆಗ್ತದೆ ಸರ್, AG ಮತ್ತು RSSನವರ ನಡುವೆ. ಅದಾದ ನಂತರ ಅವರು 6ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಸರ್ ಅವ್ರ ನೇತೃತ್ವದಲ್ಲಿ. ಸೊ ಹಾಗಾಗಿಬಿಟ್ಟು 7ನೇ ತಾರೀಕು ಏನು ಹೇರಿಂಗ್ ಆಗುತ್ತೆ, ಆ ಹೇರಿಂಗ್ ದಿನ ಯಾವ ದಿನ ಅವರಿಗೆ ಪಥಸಂಚಲನ ಮಾಡೋಕ್ಕೆ RSSನವರಿಗೆ ಅನುಮತಿ ಕೊಡ್ತಾರೆ, ಅದೇ ದಿನ ನಾವು ಭೀಮಾರ್ಮಿ ಅವ್ರು ಪಥಸಂಚಲನ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ. ನಮಗೆ ಕರೆದಿಲ್ಲ ಸರ್ ಅವರು. ಬೆಂಗಳೂರು ಏನು AG ಅವ್ರ ನೇತೃತ್ವದಲ್ಲಿ ಏನು ಶಾಂತಿ ಸಭೆ ಅದ ಅದು RSS ಪೆಟಿಷನರ್ ಅವರಿಗೆ ಮಾತ್ರ ಕರೆದಿದೆ ಅಂತ DC ಅವ್ರು ನಮಗೆ ಹೇಳಿದ್ದ. ಸೊ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇಲ್ಲ ಶಾಂತಿ ಸಭೆಗೆ. ಈಗ ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಏನು ಶಾಂತಿ ಸಭೆ ಗುಲ್ಬರ್ಗದಲ್ಲಿ ಆಯ್ತು ಸರ್, ಆ ಶಾಂತಿ ಸಭೆಗೆ ಮೂಲ RSSನ ಪೆಟಿಷನರ್ ಬಂದಿದ್ದಿಲ್ಲ. ಹಾಗಾಗಿಬಿಟ್ಟು ನಾವು ಅವ್ರಿಗೆ ಕರೆದೇವು ಅಂತ DC ಮೇಡಮ್ ಅವ್ರು ನಮಗೆ ಹೇಳೋದು, ಅವರೊಬ್ಬರಿಗೆ ಕರಿತೀವಂತ. ಈಗ ಮುಂದೆ ಸರ್ ನಮ್ಮದು ಏನು 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆ ಆಗ್ತದೆ ಸರ್, AG ಮತ್ತು RSSನವರ ನಡುವೆ. ಅದಾದ ನಂತರ ಅವರು 6ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಸರ್ ಅವ್ರ ನೇತೃತ್ವದಲ್ಲಿ. ಸೊ ಹಾಗಾಗಿಬಿಟ್ಟು 7ನೇ ತಾರೀಕು ಏನು ಹೇರಿಂಗ್ ಆಗುತ್ತೆ, ಆ ಹೇರಿಂಗ್ ದಿನ ಯಾವ ದಿನ ಅವರಿಗೆ ಪಥಸಂಚಲನ ಮಾಡೋಕ್ಕೆ RSSನವರಿಗೆ ಅನುಮತಿ ಕೊಡ್ತಾರೆ, ಅದೇ ದಿನ ನಾವು
ಚಿತ್ತಾಪುರದಲ್ಲಿ ನೋಡಿ ಮತ್ತೊಂದು ಕಡೆ ಪಥಸಂಚಲನದ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾನೆ ಇದೆ. ಕಾರಣ ನಾಳೆ RSS ನ ಮುಖಂಡರು ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರನ್ನ ಮಾತ್ರ ಇಲ್ಲಿ AG ಅವರು ಮೀಟಿಂಗಿಗೆ ಕರೆದಿದ್ದಾರೆ. ಆದ್ರೆ ಭೀಮಾರ್ಮಿಯನ್ನ ಕರೆದಿಲ್ಲ. ಈ ಮೂಲಕ ತಾರಕಕ್ಕೇರ್ತಾ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ. ಅವತ್ತಿನ ದಿನವೇ ಭೀಮಾರ್ಮಿ ಕೂಡ ಪರೇಡ್ ಅನ್ನ ನಡೆಸುತ್ತೆ. ಭೀಮಾರ್ಮಿ ಯುವ ಘಟಕ ರಾಜ್ಯಾಧ್ಯಕ್ಷ ಸಂತೋಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆಯ ಶಾಂತಿ ಸಭೆಗೆ ಭೀಮಾರ್ಮಿಗೆ ಆಹ್ವಾನವಿಲ್ಲ, RSS ಅರ್ಜಿದಾರರಿಗೆ ಮಾತ್ರ ಆಹ್ವಾನವೆಂದು DC ಅವರು ಹೇಳಿದ್ದಾರೆ. ಆದ್ರೆ ನಾವು ಅವತ್ತೇ ಮಾಡ್ತೀವಿ ಅಂತೇಳಿ ಭೀಮಾರ್ಮಿ ಕೂಡ ಹೇಳ್ತಾ ಇದೆ. ಆ ಮೂಲಕ ಪಥಸಂಚಲನದ ಪೆರೇಡ್ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ RSS ಮತ್ತು ಭೀಮಾರ್ಮಿ ನಡುವೆ. ನಮಗೆ ಕರೆದಿಲ್ಲ ಸರ್ ಅವರು. ಬೆಂಗಳೂರು ಏನು AG ಅವ್ರ ನೇತೃತ್ವದಲ್ಲಿ ಏನು ಶಾಂತಿ ಸಭೆ ಅದ ಅದು RSS ಪೆಟಿಷನರ್ ಅವರಿಗೆ ಮಾತ್ರ ಕರೆದಿದಂತ DC ಅವ್ರು ನಮಗೆ ಹೇಳಿದ್ದ. ಸೊ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇಲ್ಲ ಶಾಂತಿ ಸಭೆಗೆ. ಈಗ ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಏನು ಶಾಂತಿ ಸಭೆ ಗುಲ್ಬರ್ಗದಲ್ಲಿ ಆಯ್ತು ಸರ್, ಆ ಶಾಂತಿ ಸಭೆಗೆ ಮೂಲ RSS ನ ಪೆಟಿಷನರ್ ಬಂದಿದ್ದಿಲ್ಲ. ಹಾಗಾಗಿಬಿಟ್ಟು ನಾವು ಅವ್ರಿಗೆ ಕರೆದೇವಂತ DC ಮೇಡಮ್ ಅವ್ರು ನಮಗೆ ಹೇಳೋದು, ಅವರೊಬ್ಬರಿಗೆ ಕರಿತೀವಂತ. ಈಗ ಮುಂದೆ ಸರ್ ನಮ್ಮದು ಏನು 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆ ಆಗ್ತದೆ ಸರ್, AG ಮತ್ತು RSS ನವರ ನಡುವೆ. ಅದಾದ ನಂತರ ಅವರು 6ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಸರ್ ಅವ್ರ ನೇತೃತ್ವದಲ್ಲಿ. ಸೊ ಹಾಗಾಗಿಬಿಟ್ಟು 7ನೇ ತಾರೀಕು ಏನು ಹೇರಿಂಗ್ ಆಗುತ್ತೆ, ಆ ಹೇರಿಂಗ್ ದಿನ ಯಾವ ದಿನ ಅವರಿಗೆ ಪಥಸಂಚಲನ ಮಾಡೋಕ್ಕೆ RSS ನವರಿಗೆ ಅನುಮತಿ ಕೊಡ್ತಾರೆ, ಅದೇ ದಿನ ನಾವು ಭೀಮಾರ್ಮಿ ಅವ್ರು ಪಥಸಂಚಲನ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ. ನಮಗೆ ಕರೆದಿಲ್ಲ ಸರ್ ಅವರು. ಬೆಂಗಳೂರು ಏನು AG ಅವ್ರ ನೇತೃತ್ವದಲ್ಲಿ ಏನು ಶಾಂತಿ ಸಭೆ ಅದ ಅದು RSS ಪೆಟಿಷನರ್ ಅವರಿಗೆ ಮಾತ್ರ ಕರೆದಿದಂತ DC ಅವ್ರು ನಮಗೆ ಹೇಳಿದ್ದ. ಸೊ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇಲ್ಲ ಶಾಂತಿ ಸಭೆಗೆ. ಈಗ ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಏನು ಶಾಂತಿ ಸಭೆ ಗುಲ್ಬರ್ಗದಲ್ಲಿ ಆಯ್ತು ಸರ್, ಆ ಶಾಂತಿ ಸಭೆಗೆ ಮೂಲ RSS ನ ಪೆಟಿಷನರ್ ಬಂದಿದ್ದಿಲ್ಲ. ಹಾಗಾಗಿಬಿಟ್ಟು ನಾವು ಅವ್ರಿಗೆ ಕರೆದೇವಂತ DC ಮೇಡಮ್ ಅವ್ರು ನಮಗೆ ಹೇಳೋದು, ಅವರೊಬ್ಬರಿಗೆ ಕರಿತೀವಂತ. ಈಗ ಮುಂದೆ ಸರ್ ನಮ್ಮದು ಏನು 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆ ಆಗ್ತದೆ ಸರ್, AG ಮತ್ತು RSS ನವರ ನಡುವೆ. ಅದಾದ ನಂತರ ಅವರು 6ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಸರ್ ಅವ್ರ ನೇತೃತ್ವದಲ್ಲಿ. ಸೊ ಹಾಗಾಗಿಬಿಟ್ಟು 7ನೇ ತಾರೀಕು ಏನು ಹೇರಿಂಗ್ ಆಗುತ್ತೆ, ಆ ಹೇರಿಂಗ್ ದಿನ ಯಾವ ದಿನ ಅವರಿಗೆ ಪಥಸಂಚಲನ ಮಾಡೋಕ್ಕೆ RSS ನವರಿಗೆ ಅನುಮತಿ ಕೊಡ್ತಾರೆ, ಅದೇ ದಿನ ನಾವು ಚಿತ್ತಾಪುರದಲ್ಲಿ ನೋಡಿ ಮತ್ತೊಂದು ಕಡೆ ಪಥಸಂಚಲನದ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾನೆ ಇದೆ. ಕಾರಣ ನಾಳೆ RSS ನ ಮುಖಂಡರು ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರನ್ನ ಮಾತ್ರ ಇಲ್ಲಿ AG ಅವರು ಮೀಟಿಂಗಿಗೆ ಕರೆದಿದ್ದಾರೆ. ಆದ್ರೆ ಭೀಮಾರ್ಮಿಯನ್ನ ಕರೆದಿಲ್ಲ. ಈ ಮೂಲಕ ತಾರಕಕ್ಕೇರ್ತಾ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ. ಅವತ್ತಿನ ದಿನವೇ ಭೀಮಾರ್ಮಿ ಕೂಡ ಪರೇಡ್ ಅನ್ನ ನಡೆಸುತ್ತೆ. ಭೀಮಾರ್ಮಿ ಯುವ ಘಟಕ ರಾಜ್ಯಾಧ್ಯಕ್ಷ ಸಂತೋಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆಯ ಶಾಂತಿ ಸಭೆಗೆ ಭೀಮಾರ್ಮಿಗೆ ಆಹ್ವಾನವಿಲ್ಲ, RSS ಅರ್ಜಿದಾರರಿಗೆ ಮಾತ್ರ ಆಹ್ವಾನವೆಂದು DC ಅವರು ಹೇಳಿದ್ದಾರೆ. ಆದ್ರೆ ನಾವು ಅವತ್ತೇ ಮಾಡ್ತೀವಿ ಅಂತೇಳಿ ಭೀಮಾರ್ಮಿ ಕೂಡ ಹೇಳ್ತಾ ಇದೆ. ಆ ಮೂಲಕ ಪಥಸಂಚಲನದ ಪೆರೇಡ್ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ RSS ಮತ್ತು ಭೀಮಾರ್ಮಿ ನಡುವೆ. ನಮಗೆ ಕರೆದಿಲ್ಲ ಸರ್ ಅವರು. ಬೆಂಗಳೂರು ಏನು AG ಅವ್ರ ನೇತೃತ್ವದಲ್ಲಿ ಏನು ಶಾಂತಿ ಸಭೆ ಅದ ಅದು RSS ಪೆಟಿಷನರ್ ಅವರಿಗೆ ಮಾತ್ರ ಕರೆದಿದಂತ DC ಅವ್ರು ನಮಗೆ ಹೇಳಿದ್ದ. ಸೊ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇಲ್ಲ ಶಾಂತಿ ಸಭೆಗೆ. ಈಗ ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಏನು ಶಾಂತಿ ಸಭೆ ಗುಲ್ಬರ್ಗದಲ್ಲಿ ಆಯ್ತು ಸರ್, ಆ ಶಾಂತಿ ಸಭೆಗೆ ಮೂಲ RSS ನ ಪೆಟಿಷನರ್ ಬಂದಿದ್ದಿಲ್ಲ. ಹಾಗಾಗಿಬಿಟ್ಟು ನಾವು ಅವ್ರಿಗೆ ಕರೆದೇವಂತ DC ಮೇಡಮ್ ಅವ್ರು ನಮಗೆ ಹೇಳೋದು, ಅವರೊಬ್ಬರಿಗೆ ಕರಿತೀವಂತ. ಈಗ ಮುಂದೆ ಸರ್ ನಮ್ಮದು ಏನು 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆ ಆಗ್ತದೆ ಸರ್, AG ಮತ್ತು RSS ನವರ ನಡುವೆ. ಅದಾದ ನಂತರ ಅವರು 6ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಸರ್ ಅವ್ರ ನೇತೃತ್ವದಲ್ಲಿ. ಸೊ ಹಾಗಾಗಿಬಿಟ್ಟು 7ನೇ ತಾರೀಕು ಏನು ಹೇರಿಂಗ್ ಆಗುತ್ತೆ, ಆ ಹೇರಿಂಗ್ ದಿನ ಯಾವ ದಿನ ಅವರಿಗೆ ಪಥಸಂಚಲನ ಮಾಡೋಕ್ಕೆ RSS ನವರಿಗೆ ಅನುಮತಿ ಕೊಡ್ತಾರೆ, ಅದೇ ದಿನ ನಾವು ಭೀಮಾರ್ಮಿ ಅವ್ರು ಪಥಸಂಚಲನ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ. ನಮಗೆ ಕರೆದಿಲ್ಲ ಸರ್ ಅವರು. ಬೆಂಗಳೂರು ಏನು AG ಅವ್ರ ನೇತೃತ್ವದಲ್ಲಿ ಏನು ಶಾಂತಿ ಸಭೆ ಅದ ಅದು RSS ಪೆಟಿಷನರ್ ಅವರಿಗೆ ಮಾತ್ರ ಕರೆದಿದಂತ DC ಅವ್ರು ನಮಗೆ ಹೇಳಿದ್ದ. ಸೊ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇಲ್ಲ ಶಾಂತಿ ಸಭೆಗೆ. ಈಗ ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಏನು ಶಾಂತಿ ಸಭೆ ಗುಲ್ಬರ್ಗದಲ್ಲಿ ಆಯ್ತು ಸರ್, ಆ ಶಾಂತಿ ಸಭೆಗೆ ಮೂಲ RSS ನ ಪೆಟಿಷನರ್ ಬಂದಿದ್ದಿಲ್ಲ. ಹಾಗಾಗಿಬಿಟ್ಟು ನಾವು ಅವ್ರಿಗೆ ಕರೆದೇವಂತ DC ಮೇಡಮ್ ಅವ್ರು ನಮಗೆ ಹೇಳೋದು, ಅವರೊಬ್ಬರಿಗೆ ಕರಿತೀವಂತ. ಈಗ ಮುಂದೆ ಸರ್ ನಮ್ಮದು ಏನು 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆ ಆಗ್ತದೆ ಸರ್, AG ಮತ್ತು RSS ನವರ ನಡುವೆ. ಅದಾದ ನಂತರ ಅವರು 6ನೇ ತಾರೀಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಸರ್ ಅವ್ರ ನೇತೃತ್ವದಲ್ಲಿ. ಸೊ ಹಾಗಾಗಿಬಿಟ್ಟು 7ನೇ ತಾರೀಕು ಏನು ಹೇರಿಂಗ್ ಆಗುತ್ತೆ, ಆ ಹೇರಿಂಗ್ ದಿನ ಯಾವ ದಿನ ಅವರಿಗೆ ಪಥಸಂಚಲನ ಮಾಡೋಕ್ಕೆ RSS ನವರಿಗೆ ಅನುಮತಿ ಕೊಡ್ತಾರೆ, ಅದೇ ದಿನ ನಾವು